ಸರ್ ಒಂದು ನಿಮಿಷ. ಅಣ್ಣ ಸ್ವಲ್ಪ ಸರಿ ಕಿಶಣ ಓಕೆ ಸರ್. ಓಕೆ ಸರ್. ಹಾಂ ಸ್ವತಂತ್ರ ಸಿಕ್ಕಾಗಳಿಂದ ಕೂಡ ನಾವು ಹೇಳ್ಬೇಕಂದ್ರೆ ಇಂಥ ಶಾಸಕರನ್ನು ಕಂಡಿಲ್ಲ. ನಾನು ಮೆಚ್ಚಕ್ಕೆ ಮಾತಾಡ್ತಾ ಇಲ್ಲ. ನನ್ನ 63 ವಯಸ್ಸಿನ ಅನುಭವದಲ್ಲಿ 3 ಸಾರಿ ಶಾಸಕರನ್ನು ಮಳ್ಳಿಗೆ ಬಂದಾರ ಅವ್ರು ಗೆದ್ದ ನಂತರ. ಇದೇ ರೀತಿಯಾಗಿ ಸುಮಾರು 50 ಲಕ್ಷದ ಅನುದಾನವನ್ನು ಈ ಪ್ರೆಸೆಂಟ್ ಕೊಟ್ಟಾರಾಗಲೇ. ಅಲ್ಲಿ ಒಂದು 20,000, ಇಲ್ಲಿ ಒಂದು 22,000 ಅಂಗನವಾಡಿ ಬಿಲ್ಡಿಂಗು 22 ಲಕ್ಷ 22 ಲಕ್ಷ 18 ಲಕ್ಷ ಅಂಗನವಾಡಿ ಬಿಲ್ಡಿಂಗ್. 55ರಿಂದ 60 ಲಕ್ಷದ ಅನುದಾನವನ್ನ 1 ಕೋಟಿಗೆ ಗೆದ್ದು ಬರೇ 1.5 ವರ್ಷದಲ್ಲೇ ಕೊಟ್ಟಿರ್ತಕ್ಕಂಥ ಶಾಸಕರು ಯಾರಾದರೂ ಇದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ NT ಶ್ರೀನಿವಾಸ್ ಅಂತ ಹೇಳ್ತೀನಿ. ಇದ್ರ ಜೊತೆ ಇನ್ನೊಂದು ಆ್ಯಡ್ ಮಾಡ್ತೀನಿ ನಾನು. ದಯಮಾಡಿ ಹಸಿರು ಕಾರ್ಡ್ಗಳೆಲ್ಲ ಬ್ಯಾನ್ ಆಗಿದ್ವು, ತಮ್ಗೆಲ್ಲ ಗೊತ್ತಿರ್ಬೋದು. ಇದನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರಲ್ಲಿ ಪ್ರಪ್ರಥಮವಾಗಿ ಗುಡುಗಿ ಆ ನಿಂತಿರ್ತಕ್ಕಂಥ ಹಸಿರು ಕಾರ್ಡ್ಗಳನ್ನು ಶಾಂಕ್ಷನ್ ಮಾಡಿರ್ತಕ್ಕಂಥ ಕ್ರೆಡಿಟ್ ಸಿಗಬೇಕು. ಆಮೇಲೆ ಹಿಂದೆಂದು ಕಂಡರಿಯದಂತ ಏನ್ರಿ ಅದು, ಇದು ಕೃಷಿ ವಿದ್ಯಾನಿಲಯ ಕೊಟ್ರಲ್ರಿ ಶಿಕ್ಷಣ. ಇಂಥ ಒಬ್ಬ ಶಾಸಕರನ್ನು ಪಡೆದಿರ್ತಕ್ಕಂಥ ನಮ್ಮ ಕ್ಷೇತ್ರ ನಾವು ನಿಜವಾಗ್ಲೂ ಕೂಡ ಬಹಳ ಅದೃಷ್ಟವಂತ ಅಂತ ಹೇಳ್ತಾ, ಸದಾ ಅವರಿಗೆ ಕೂಡ ನಮ್ಮ ಬೆಂಬಲ ಇರ್ತದೆ ಅಂತ ಹೇಳ್ತಾ, ನಮ್ಮ ಊರಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ಹೃತ್ಪೂರ್ವಕವಾದ ಹೃದಯ ಸ್ಪರ್ಶಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಗ್ರಾಮಕ್ಕೆಲ್ಲ ಆಪ್ತ ನಮ್ಮ ಶಾಸಕರಾಗಿರ್ಬೋದು, ಅವರ ಸಂಘದವರಾಗಿರ್ಬೋದು, ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗಳು ಎಲ್ಲರಿಗೂ ಕೂಡ ಇಂಥ ಸಮಯದ ಕೂಡ ನಮ್ಮೂರಿಗೆ ಬಂದು ಈ ಕಾರ್ಯಕ್ರಮವನ್ನು ಭೂಮಿ ಪೂಜೆ ಮಾಡ್ತಾ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಕಾರ್ಯಕ್ರಮ ಮುಗಿಸುತ್ತೇನೆ. ಜೈ ಕೊಡ್ಕೊಂತ ಬಂದಾರ. 33 ಗೋಲ್ ರೇಟಿಗೆ ಯಾವ ಶಾಸಕರು ಕೊಟ್ಟಿದ್ದಿಲ್ಲ. ಮೊದಲ ಗೋಲ್ಡ್ ಜನ ಕೊಟ್ಟಾರ, ಅವರು ಸ್ವಲ್ಪ ಅವ್ರ ಮ್ಯಾಲೆ ಬರಲ್ಲ ಕೊಟ್ಟಾರ. ಹಂಗಾಗಿ ಅವ್ರು ಇವತ್ತು 33 ಗೋಲ್ ರೇಟಿಗೆ ಫಸ್ಟ್ ಎಲ್ಲ ಜನ ಕೊಟ್ಟು ನಮ್ಗೆ ಯಾಕೆ ಕೊಟ್ಟರೆ ಮತ್ತು ನಾವು ಅರ್ಥ ಮಾಡ್ಕೋಬೇಕು. ಹಿಂಗಾಗಿ ಸಾಹೇಬ್ರನ್ನ ಇನ್ನು ಸಣ್ಣ ಮಟ್ಟದಾಗ ಐತೆ, ದೊಡ್ಡ ಮಟ್ಟದಾಗ ನಮ್ಮ ಗೋಲ್ಡ್ ಜನ ಜಾತಿ ದಯಮಾಡಿ ಎಲ್ಲ ಜಾತಿ ಇರೋದ್ರಿ, ನಾನಿದ್ದ ಉಪಯೋಗಿಸ್ಕೊಬೇಡ್ರಿ ದಯಮಾಡಿ. ನಾನು ನಮ್ಮ 33 ಗೋಲ್ ರೇಟ್ 38,000 ಜನಸಂಖ್ಯೆ ಐತೆ. ನಮ್ಮ ಅಧ್ಯಕ್ಷರ ಗುಳ್ಳಿಗಣರ ಅದಾರ. ಹಂಗಾಗಿ ಅಣ್ಣ ಸಾಹೇಬ್ರನ್ನ ಇನ್ನು ಹುಡುಗರದ ಅವ್ರನ್ನ ನಮ್ಮ ಉನ್ನತ ಮಟ್ಟಕ್ಕೆ ನಾವು ಯಾದವ ಜನಾಂಗದ ನಮ್ಮ ಸಮಾಜ ಒಯ್ಬೇಕಂತೇಳಿ ಕಳಕಳಿಯಿಂದ ತಾಲೂಕಿನ ಎಲ್ಲ ಯಾದವ ಜನಾಂಗದ ಒಳಟಿಗೆ ನಾವೆಲ್ಲ ಹೇಳಿ ಮನವಿ ಮಾಡ್ಬೇಕಂತ ಟೈಮಿದೆ. ಜೈ ಜೈ ಕರ್ನಾಟಕ, ಬೊಮ್ಮನರಿಗೆ ಜೈ, ತಮ್ಮನರಿಗೆ ಜೈ, ಎಲ್ಲರ ಕುಟುಂಬಕ್ಕೂ ನಮ್ಮ ಊರಿಗೆಲ್ಲ ಜೈ. ಸಹಕಾರ ಕೊಡ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನೂ ಈಗ ಏನು, ಯಾಕೆಂದರೆ ನಾನು 2-3 ಬಾರಿ ಎಲೆಕ್ಷನ್ ಮುಂಚೆ ಎಲ್ಲ ಗೋಲ್ಡ್ ಘೋಷಣೆ ಮಾಡಿದಾಗ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳಿಂದ ಅವ್ರಿಗೆ ಹಿನ್ನಡೆ ಆಗಿದ್ದು ನೋಡಿ ನಾನು ನಿಜವಾಗ್ಲೂ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ, ಎಷ್ಟೇ ಒಂದು ನಿಷ್ಠುರ ಆದರೆ ಕೂಡ ಆ ಸಮಾಜಕ್ಕೆ, ಯಾಕೆಂದರೆ ಪಾಪ ಭಾಳ ರೀತಿ ಹಿಂದುಳಿದ್ಬಿಟ್ಟು ಎಲ್ಲ ರೀತಿ ನೆಗ್ಲೆಕ್ಟ್ ಆಗಿದ್ರು. ಅದಕ್ಕೋಸ್ಕರ ಒಂದು ವಿಶೇಷ ಅನುದಾನವನ್ನು ಅವ್ರಿಗೆ
ಒಂದು ಒದಗಿಸಿ ಇನ್ನೂ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಅವ್ರಿಗೆ ಜಾಸ್ತಿ ಹೆಚ್ಚು ಒತ್ತಡವಾಗಿ ಮುನ್ನೆಲೆಗೆ ತರಂತ ಪ್ರಾಮಾಣಿಕ ಪ್ರಯತ್ನ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಖಂಡಿತ ಇನ್ನು ಮುಂದಿನ ಮತ್ತೆ ಶೀಘ್ರದಲ್ಲೇ ಅಂಗನವಾಡಿ ಶಾಲೆ ಕೂಡ ಬರ್ತೇವೆ ನಾವು. ಒಂದು ಗ್ರಂಥಾಲಯ ಅಲ್ಲ ಇದು ಕಾಂಟ್ರಾಕ್ಟ್ ನಿಮ್ಮಿದೆ ಸರ್ ಕಾಂಟ್ರಾಕ್ಟ್ ಚೆನ್ನಾಗಿ ಆಗಿರುತ್ತೆ ಮೀಡಿಯಾ ನೆಟ್ವರ್ಕ್